ನಿನ್ನ ಧೈರ್ಯನ ನಾನು ಕಡಿಮೆ ಮಾಡ್ತೀನಿ. ಆಗ ನೀನು ಬಾಯಿ ಮುಚ್ಚಿಕೊಂಡಿರ್ತೀಯ ಅಂತ ನನಗೆ ಗೊತ್ತು. ಚಿಕ್ಕಮ್ಮ, ಅವನು ತುಂಬ ಅಸಹ್ಯದ ಮನುಷ್ಯ ಅಂತೆ ಅಕ್ಕ. ಅದರಲ್ಲೂ ನಿಮ್ಮ ಯಜಮಾನ್ರಿದಾರಲ್ಲ, ಅವ್ರ ಹತ್ರಕ್ಕಂತೂ ಹೇಳೇಬೇಡಿ ಅಕ್ಕ. ಅವ್ರಿಗೆ ಮೊದಲೇ ಸಿಟ್ಟು ಜಾಸ್ತಿ. ಅವ್ರೇನಾರ ತಿರ್ಗ ಅವನ ಹತ್ರಕ್ಕೆ ಜಗಳಕ್ಕೆ ಬೀಳೋದು, ಅವ್ರ ತಲೆನೇ ತೆಗೆಯೋದು. ವೇದಿಕಾ ಯಾರು, ನಾನು ಯಾರು, ನನಗೂ ಅವಳಿಗೂ ಏನು ಸಂಬಂಧ ಎಲ್ಲ ಇವತ್ತು ಸ್ಟೇಜ್ ಮೇಲೆ ಅನೌನ್ಸ್ ಮಾಡ್ತೀನಿ. ಏನು ಸರ್ ನೀವಿಲ್ಲಿ, ಏನಾರು ಬೇಕಿತ್ತಾ? ಯಾಕೆ ನಾನು ಇಲ್ಲಿ ಬಂದಿದ್ದು ನಿನಗೆ ಆಶ್ಚರ್ಯ ಆಯಿತು ಅಥವಾ ಬರಬಾರ್ದಿತ್ತು? ಅಯ್ಯೋ ಸರ್, ಏನು ಹಿಂಗೆ ಹೇಳ್ತೀರಾ? ಇದು ನಿಮ್ಮ ಮನೆ, ನೀವು ಯಾವಾಗ ಬೇಕಾದ್ರೆ ಬರ್ಬೋದು, ಎಲ್ಲಿ ಬೇಕಾದ್ರೆ ಹೋಗ್ಬೋದು. ನಂದೇನು ಸರ್? ಏನು ಇಷ್ಟೊಂದು ದುಡ್ಡು ಕೈಯಲ್ಲಿ? ನಾನು ಬಡವ ಅಂತೆ, ಅದು ಗಾಳಿ ಬೀಸ್ಕೊಳ್ಳೋಷ್ಟು ದುಡ್ಡ? ಸರ್ ನಾನು ಬಡವನೇ ಸರ್, ಆದರೆ ಇದನ್ನ ರಾಕಿ ಮೇಡಮ್ ಕೊಟ್ಟರು. ಗೊತ್ತಾಗುತ್ತೆ, ಅವಳ ರೂಮಿಂದ ಬರ್ತಾ ಇದೆ ಅಂದಮೇಲೆ ಅವಳೇ ಕೊಟ್ಟಿರ್ತಾಳಲ್ವಾ? ಯಾಕೆ? ಅದು ಅಂಗಡಿಯಿಂದ ತರಬೇಕು ಅಂತಂದ್ಬಿಟ್ಟು ಒಂದು ಸ್ವಲ್ಪ ದುಡ್ಡು ಕೊಟ್ಟರು ಸರ್. ಏನು ಥರ ಕೇಳಿದ್ರು? ಹೇಳು, ನಾನು ತಿಳ್ಕೊತೀನಿ. ಅದು ಏನಂದರೆ, ಹಾಂ, ಒಂದು ಚೀಟಿ ಕೊಟ್ಟರು ಸರ್. ಅದನ್ನು ತೋರಿಸು, ಇದನ್ನು ಕೊಡು, ತಗೊಂಬ ಅಂತಂದ್ರೆ ಸರ್, ಅಷ್ಟೇ. ಚೀಟಿ ಕೊಡು, ನೋಡ್ತೀನಿ. ಕಂಡವ್ರ ವಿಷಯ ನಮ್ಗೆ ಯಾಕೆ ಬಿಡಿ ಸರ್? ಅಂದ್ರೆ ಏನಿನ್ ಮಾತಿನ ಅರ್ಥ? ಇರೋದನ್ನೇ ಹೇಳ್ತಾ ಇದ್ದೀನಿ ಸರ್. ಮೇಡಮ್ ನನಗೆ ದುಡ್ಡು ಕೊಟ್ಬಿಟ್ಟು ಏನೋ ತರೋದಿಕ್ಕೆ ಅಂತ ಹೇಳಿದ್ರು. ಅದು ನಿಮ್ಮೊಳ್ಳೆಯದಕ್ಕೆ. ನಾನು ಯಾಕೆ ಸರ್ ಅವ್ರ ಹತ್ರಕ್ಕೆ ಹೋಗ್ಬಿಟ್ಟು ಇದು ಯಾಕೆ ಏನು ಅಂತೆಲ್ಲ ಕೇಳಲಿ ಹೇಳಿ? ನನಗೆ ನನ್ನ ಕೆಲಸ ಹಾಸ್ ಹೊದ್ಕೊಳ್ಳೋ ಅಷ್ಟಿದೆ. ಇನ್ನೊಬ್ಬರು ವಿಚಾರಕ್ಕೆ ನಾನು ಮೂಗು ತೋರ್ಸೋಕೆ ಹೋಗಲ್ಲ ಸರ್. ಈ ವಿಚಾರದಲ್ಲಿ ನಾನು ತುಂಬ ಸ್ಟ್ರಿಕ್ಟು ಸರ್. ನಂದು ಎಷ್ಟಿದೆಯೋ ಅಷ್ಟು ಮಾತ್ರ ನೋಡ್ಕೋತೀನಿ. ಅಂದ್ರೆ ನಾನು ಮೂಗು ತೋರಿಸ್ತಾ ಇದೀನಿ ಅಂತನಾ? ನನ್ನ ಮನೆ ಇದು. ನಿಮ್ಮ ಮನೆಯೇ ಇರ್ಬೋದು ಸರ್. ನೋಡಿ, ನಾನು ಈ ಮನೇಲಿ ಕೆಲಸಗಾರ. ಈಗ ನೀವು ನನಗೇನಾರ ಕೆಲಸ ಹೇಳಿದ್ರಿ ಅಂತ ಇಟ್ಕೊಳ್ಳಿ, ನಾನು ಅದನ್ನು ಯಾಕೆ ಸರ್ ಇನ್ನೊಬ್ರಿಗೆ ಹೇಳಲಿ? ಅವ್ರವ್ರ ಸೀಕ್ರೆಟ್ ಅವ್ರವ್ರಿಗೆ. ಮೇಡಮ್ ಈಗ ಚೀಟಿ ಕೊಟ್ಟು ದುಡ್ಡು ಕೊಟ್ಟು ತರಕ್ಕೆ ಹೇಳಿದ್ರು, ಅದನ್ನು ಮಾಡೋದಷ್ಟೇ ಸರ್ ನನ್ನ ಕೆಲಸ. ನನ್ನ ವಿಷಯ ನಿಮಗೆ ಬೇಡ, ನಿಮ್ಮ ವಿಷಯ ನನಗೆ ಬೇಡ. ಹಾಗಿದ್ರೆ ಮಾತ್ರ ಅಲ್ವಾ ಸರ್ ಬದುಕು? ನಿಮ್ಮ ವಿಷಯ ಅವ್ರಿಗೆ, ಅವ್ರ ವಿಷಯ ಇವ್ರಿಗೆ ಅಂತ ಹೇಳ್ತಾ ಇದ್ರೆ ನನ್ನ ಕಥೆ ಅಷ್ಟೇ. ಚೀಟಿಲಿ ಏನಿದೆ ಅಂತ ಗೊತ್ತಿದೆ. ಆ ಚೀಟಿಲಿ ಏನೇ ಇದ್ರು ನಿಮ್ಮೊಳ್ಳೇದಕ್ಕೆ ಸರ್. ನನ್ನೊಳ್ಳೇದಕ್ಕ? ಹೌದು ಸರ್. ಈಗ ನಾನು ನಿಮ್ಮ ಹತ್ರ ಏನೂ ಹೇಳಲ್ಲ. ಜಾತ್ರೆಯಲ್ಲಿ ಎಲ್ಲ ನಿಮಗೆ ಗೊತ್ತಾಗತ್ತೆ ಈ ದುಡ್ಡಿಂದ ಎಂಥ ಮಹತ್ ಕಾರ್ಯ ಆಗೋದಿದೆ ಅಂತ. ಬರಲ್ಲ ಸರ್? ಸಾಕ್ಷಿ ಪುಟ, ಮೊಗ್ಗಿನ ಜಡೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿ ಕಣೆ, ಅದಕ್ಕೆ ತಿರ್ಗು. ಅಮ್ಮ ನಂಗೆ ಗೊತ್ತು, ನಂಗೆ ಮೊಗ್ಗಿನ ಜಡೆ ಬೇಡ. ನಾನು ಹಂಗೆ ಕೂದಲು ಬಿಟ್ಕೊಂಡು ಬಂದ್ಬಿಡ್ಲ? ನೀನು ಹಂಗೆ ಕೂದಲು ಬಿಟ್ಕೊಂಡ್ ಬಿಡ್ತೀಯ?
ಬೇಡ ಸಾಕ್ಷಿ ಎಲ್ರು ನಿಂತಿ ಹಾರಾಡ್ತಾರೆ. ಯಾಕೆ? ನೀನು ಮೊನ್ನೆ ಟಿವಿ ನೋಡಿಲ್ವಲ್ಲ, ಒಂದೊಬ್ಳು ರಾಕ್ಷಸಿ ಕೂದಲು ಬಿಟ್ಕೊಂಡ್ ಬಂದ್ಲು, ಎಲ್ರು ಎದ್ದಿ ಹಾರಾಟೋದು. ನಾನೇನ್ ರಾಕ್ಷಸಿನಾ? ಹೌದು ರಾಕ್ಷಸಿ. ಅಯ್ಯೋ ಸಾಕು ಜಗಳ ನಿಲ್ಸಿ. ನೋಡಿ ಸೂರ್ಯವ್ರೆ, ಇವಳು ಮೊಗ್ಗಿನ ಜಡೆನೆ ಹಾಕಿಸ್ಕೊಳ್ತಾ ಇಲ್ಲ. ಸ್ವಲ್ಪ ನೀವಾದ್ರೂ ಹೇಳಿ. ಅಮ್ಮ ನೋಡಿ, ಅಪ್ಪನೂ ಸುಮ್ಮನೆ ಇದ್ದಾರ, ಹಂಗಂದ್ರೆ ಅಪ್ಪಂಗೂ ಇದು ಇಷ್ಟ ಇಲ್ಲ. ಸೂರ್ಯವ್ರೆ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ಯಾಕೆ ಹೇಳಿ? ನೋಡಿ ಇವಳು ಮೊಗ್ಗಿನ ಜಡೆನ ಹಾಕಿಸ್ಕೊಳ್ತಾ ಇಲ್ಲ. ಯಾಕಮ್ಮ ಪುಟ್ಟ? ಅಪ್ಪ ನಿಂಗೆ ಬಾರ ಆಗುತ್ತೆ. ನಿನಗೆ ಮೊಗ್ಗಿನ ಜಡೆ ಬೇಡವಾ? ಏನಾಗಿದೆ ನಿಂಗೆ? ನೀನ್ ನಗ್ಬೇಡ ಆಯ್ತಾ? ನಂಗೆ ಗೊತ್ತಿಲ್ಲ ನಾನೇನ್ ಮಾಡ್ತೀನಿ ಅಂತ. ಏನೇ ಮಾಡ್ತೀಯಾ? ನಕ್ಕಿಲ್ಲ ಅಂದ್ರೆ ನೀನ್ ಅಳ್ಬೇಕಾ? ಅವತ್ತು ರಾಮನವಮಿ ದಿವಸ ನೀನ್ ರಾಮನ್ ಡ್ರೆಸ್ ಹಾಕೊಳಕ್ಕೆ ಎಷ್ಟು ಗಲಾಟೆ ಮಾಡಿದ್ದೆ. ವಿಕ್ ಹಾಕು ಅಂದ್ರೆ ಓಡಾಟೋಗಿದ್ಯಲ್ಲ, ಅವಾಗ ನೀನ್ ನಕ್ಕಿದ್ಯಲ್ಲ, ಅದಕ್ಕೆ ನಾನು ಈಗ ನಗ್ತಾ ಇದೀನಿ. ನೋಡು, ನನ್ ತಂಟೆಗ್ ಬರ್ಬೇಡ. ಏನು ಮಾಡ್ತೀಯಾ? ಸಾಕ್ಷಿ ಪುಟ, ನೋಡು, ಹಬ್ಬದ ದಿನ ಹೆಣ್ಮಕ್ಳು ಕೈ ತುಂಬಾ ಬಳೆ ಹಾಕೊಂಡು ಸರ ಹಾಕೊಂಡು ಮೊಗ್ಗಿನ ಜಡೆ ಹಾಕೊಂಡ್ರೆ ಮುದ್ದಾಗಿ ಕಾಣಿಸ್ತಾರೆ. ಬಾ ಅಮ್ಮ, ಅದು ಹೆಣ್ಮಕ್ಳಿಗೆ ಅಂದ್ರೆ ಚಂದ. ಇಳು ಹುಡುಗಿ ಅಲ್ಲ, ಒಂಥರ ಹುಡುಗನ್ ತರ ಕೂದಲು ಬಿಡ್ಕೊಂಡ್ ಬರ್ತಾಳಂತೆ. ಬೇಡ, ನಾನು ನನ್ ತಂಟೆಗ್ ಬರ್ಬೇಡ, ಇಲ್ಲಾಂದ್ರೆ ನಂಗೆ ಗೊತ್ತಿಲ್ಲ ಏನ್ ಮಾಡ್ತೀನಿ ಅಂತ. ಏನೇ ಮಾಡ್ತೀಯಾ? ಅದೇ ಒಂದ್ ನಿಮಿಷ ನಿಂತ್ಕೋ. ತಿರ್ಗೋ. ಏನ್ ಹೇಳಿ? ತಿರ್ಗೋ. ಹೀಗೆ ತಲೆಹರಟೆ ಮಾಡ್ತಾ ಇದ್ರೆ ಈ ಮೊಗ್ಗಿನ ಜಡೆ ತೆಗೆದು ನಿನ್ ತಲೆಗೆ ಹಾಕ್ತೀನಿ. ಬಾ ಬಾ ನಿಂಗೆ ಹಾಕ. ಅಮ್ಮ, ಮೊಗ್ಗಿನ ಜಡೆ ಬೇಡ. ಯಾಕಮ್ಮ ಪುಟ್ಟ? ಸರಿ, ಈಗ ವೇದಿಕಾ ಅಕ್ಕ ಮೊಗ್ಗಿನ ಜಡೆ ಹಾಕಿಸ್ಕೊಂಡ್ರೆ ನೀನು ಹಾಕಿಸ್ಕೊತೀಯಾ? ವೇದಿಕಾ ಅಕ್ಕ ಮೊಗ್ಗಿನ ಜಡೆ ಹಾಕೊಂಡ್ರೆ ನಾನು ಹಾಕ್ಸ್ಕೊಂತೀನಿ. ಗುಡ್ ಗರ್ಲ್. ವೇದಿಕಾ, ವೇದಿಕಾ ಬಾ ಪುಟ್ಟ. ನೋಡು, ಸಾಕ್ಷಿ ಮೊಗ್ಗಿನ ಜೋಡಿ ಹಾಕಿಸ್ಕೊಡೋದಕ್ಕೆ ಹಠ ಮಾಡ್ತಾಳೆ. ನೀನ್ ಹಾಕಿಸ್ಕೊಂಡ್ರೆ ಅವಳು ಹಾಕಿಸ್ಕೊಂತಾಳಂತೆ. ಕೂತ್ಕೋ ಬಾ, ನಾನು ರುಕುಗೆ ಹೇಳಿ ತರಿಸ್ತೀನಿ. ರುಕು, ಬಾ ವೇದಿಕಾ ಬಾ. ನನ್ ಕೈ ಬಿಡಿ. ನಂಗೆ ಮೊಗ್ಗಿನ ಜಡೆನು ಬೇಡ, ಏನು ಬೇಡ. ನನ್ ಜಾತ್ರೆಗೂ ಬರಲ್ಲ, ನೀವೇ ಹೋಗ್ ಬನ್ನಿ. ವೇದಿಕಾ, ಏನಾಯ್ತು ವೇದಿಕಾ? ಏನಾಯ್ತು ಅಂತ ಕೇಳ್ತಿದ್ದೀರಲ್ಲ, ಯಾಕೆ ನಿಮಗೆ ಗೊತ್ತಿಲ್ವಾ? ಸ್ವಲ್ಪ ನಿಧಾನ ಮಾತಾಡಿ. ಯಾಕೆ ಈ ರೀತಿ ಕಿರ್ಚ್ತಾ ಇದ್ಯಾ? ಕೂಗ್ದೆ ಇನ್ನೇನ್ ಮಾಡ್ಲಿ, ನಂಗೂ ಸಹಿಸ್ಕೊಂಡ್ ಸಾಕಾಗಿ ಹೋಯ್ತು. ನಿಮ್ ಮಗಳ ಸಂಭ್ರಮಕ್ಕೆ ನಾನ್ ಮೊಗ್ಗಿನ ಜಡೆ ಹಾಕೊಂಡು ಅಳ್ತಾ ಕೂತಿರ್ಲ. ಸಾರಿ ಕಣೆ, ಅವಳು ಅಳ್ತಿದ್ದಲ್ಲ, ಅದಕ್ಕೆ ಹಾಗೆ ಹೇಳ್ದೆ. ಏನ್ ವಿಷಯ ಅಂತ ಹೇಳು. ನಾನು ಎಷ್ಟು ಸಲ ಹೇಳಕ್ ಬಂದ್ರೆ ನೀವು ಕೇಳೋ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ. ನೋಡಿ, ಅವನೇ ಇವನೇ ಅವನು, ಅರ್ಥ ಆಯ್ತಾ? ಏನ್ ಹೇಳ್ತಿದ್ಯೆ? ಯಾರೇ? ಇನ್ಯಾರು ಅಪ್ಪನ ಹತ್ರ ಕೆಲಸ. ಇವ್ರೇನಕ್ಕ ಮತ್ತಳ್ತಾ ಇದಾರೆ? ನಾ ಏನ್ ಹೇಳಿ, ಇವ್ರು ಕಿರ್ಚಿ ನೋಡಿ ಗಾಬರಿ ಆಗೋಯ್ತು. ಏನಾಯ್ತು ಅಂತ. ಅಕ್ಕ, ನಾನ್ ನಿಮಗ್ ಮಾತು ಕೊಟ್ಟಿದ್ದೀನಲ್ವಾ, ಅವನು ಹಿಡಿತೀನಿ ಅಂತ. ನೋಡಿ, ನಾನು ನಿಮ್ಗೆ ಎಷ್ಟು ಸತಿ ಹೇಳಿದ್ದೀನಿ, ಅವನ ವಿಷಯನ ಎಲ್ಲರ ಹತ್ರಕ್ಕೂ ಮಾತಾಡ್ಕೊಂಡು ಓಡಾಡಬೇಡಿ ಅಂತ. ಅವನು ಒಳ್ಳೆಯವನಲ್ಲ ಅಂತ ಗೊತ್ತಿದ್ದು ಮತ್ತೆ ಅದೇ ವಿಷಯ ಮಾತಾಡ್ತಿದ್ದೀರಾ. ಅವನು ತುಂಬ ಖತರ್ನಾಕು. ಅವನನ್ನ ಉಪಾಯವಾಗಿ ಹಿಡಿಯೋಣ, ಆಯ್ತಾ? ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸಂತೋಷ್. ಏನ್ ಹೇಳಿದ್ರು ಒಂದೇ ಸಮಯ ಅಳಕ್ಕೆ ಹಿಡಿದು ಬಿಡ್ತಾಳೆ. ಅಕ್ಕ, ನೀವು ಯಾಕೆ ಟೆನ್ಷನ್ ಮಾಡ್ಕೋತೀರಿ? ಆರಾಮಾಗಿರಿ, ರೆಡಿಯಾಗಿ ಜಾತ್ರೆಗೆ ಹೋಗಿ. ಇರೋ ಸಂತೋಷನ ಹಾಳು ಮಾಡ್ಕೋಬೇಡಿ. ರೆಡಿಯಾಗಿ ಅಕ್ಕ ನೀವು. ಅರ್ಥ ಆಯ್ತಾ? ನೋಡು ಪುಟ, ನೀನೇನು ಹೆದರ್ಕೊಳ್ಬೇಡ. ಸಂತೋಷ್ ನಮ್ಮ ಜೊತೆಲೇ ಇರ್ತಾನೆ. ನೀನು ನಿಶ್ಚಿಂತೆಗೆ ನಮ್ಮ ಜೊತೆ ಜಾತ್ರೆ ಬಾ. ಹೋಗಿ ರೆಡಿಯಾಗಿ ಪುಟ, ಹೋಗು. ಅವಳು ಬರಲ್ಲ.
ಅವಳು ಬರೋದಿಲ್ಲ ಅಂತ ಹೇಳಿದ್ಲು ತಾನೆ, ಮತ್ತ್ಯಾಕೆ ಬಲವಂತ ಮಾಡ್ತಿದ್ಯಾ? ಅವಳು ಅಳ್ತಾ ಇದ್ರೇನೆ ನೆಮ್ಮದಿನ ನಿಂಗೆ? ಅಕ್ಕ ಅವಳಿಗೆ ಮುಗ್ಗಿನ ಜಡೆ ಹಾಕೋಣ ಅಂತ ಕರಿಯಕ್ ಬಂದ. ಜಾತ್ರೆನಲ್ಲಿ ಅವಳು ಮದ್ವೆ ಮಾಡ್ಬೇಕು ಅಂತಿದ್ಯಾ? ಅವಳಿಗೆ ಯಾಕೆ ಮೊಗ್ಗಿನ ಜಡೆ? ಹೊರಡು ನೀನ್ ಇಲ್ಲಿಂದ. ಅಕ್ಕ ಅವಳೊಬ್ಳೆ ನಿಂತಿದ್ದಲ್ಲ, ಅವಳನ್ನ ನೋಡ್ಕೊಂಡು ಹೋಗೋಣ. ನೀನ್ ನೋಡ್ಕೊಂಡಿರೋದ್ ಸಾಕು. ಒಂದ್ಸಲ ನೋಡ್ಕೊಂಡಿರೋದಕ್ಕೆ ಇನ್ನೂ ಅನುಭವಿಸ್ತಾನೆ ಇದೀನಿ. ಇನ್ನು ನೀನ್ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವಳನ್ನ ನೋಡ್ಕೊಳ್ಳೋದಕ್ ನಾನಿದ್ದೀನಿ. ಯಾಕೆ ಅವಳ ಜೀವನ ಹೀಗ್ ಹಾಳು ಮಾಡ್ಬೇಕು ಅಂತ ಹೊರಟಿದ್ಯಾ? ಅಕ್ಕ ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನೋಡಮ್ಮ ತಾಯಿ, ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೊ. ಮನುಷ್ಯರಿಗಾದ್ರೆ ಅರ್ಥ ಆಗುತ್ತೆ. ಏನ್ ಮಾಡಕ, ಏನು ಗತಿ ಇಲ್ದೆ ಇದ್ರು ಇಂತ ಒಳ್ಳೆ ಮನೆಗ್ ಸೊಸೆಯಾಗಿ ಬಂದ್ಬಿಟ್ಟಿದ್ಯಾ. ಅದನ್ನ ಉಳಿಸ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡು. ಒಂದಲ್ಲ ಅಂತ ಮೂರ್ ಜನ ಮಕ್ಳಿದಾರೆ. ಅದನ್ನ ಹೋಗಿ ಸರಿಯಾಗಿ ನೋಡ್ಕೊ. 4ನೇದ್ರ ಬಗ್ಗೆ ನಿನಗೆ ಯೋಚನೆ ಬೇಡ. ಅವಳನ್ನ ನೋಡ್ಕೊಳ್ಳೋದಕ್ಕೆ ನಾನು ಇನ್ನೂ ಬದುಕಿದ್ದೀನಿ. ಅಕ್ಕ ಅಕ್ಕ ಯಾಕಾಗ ಅಳ್ತಿದ್ದೀರಾ? ಏನಾಯ್ತು? ನಿನಗಿದ್ದೆಲ್ಲ ಅರ್ಥ ಆಗಲ್ಲ ಕಣೋ, ಸುಮ್ಮನೆ ಹೋಗು. ಅಕ್ಕ ಎಷ್ಟು ಸತಿ ಹೇಳಿದೀನಿ ನಿಮಗೆ, ನೀವು ನನಗೆ ಅಕ್ಕ ಇದ್ದ ಹಾಗೆ ಅಂತ. ಅಕ್ಕ ಹತ್ರ ತಮಗೆ ನೋವಾಗಲ್ವಾ ಅಕ್ಕ? ಹೆಣ್ಮಕ್ಳು ಇವತ್ತು ಅಳಬಾರ್ದು. ಹಬ್ಬದ ದಿನ ಕಣ್ಣೊರ್ಸ್ಕೊಡಿ. ನೀನು ನೆನ್ನೆ ಮೊನ್ನೆ ಬಂದವನು. ಈ ಅಕ್ಕನ ಮೇಲೆ ಯಾಕೋ ನಿನಗಿಷ್ಟೊಂದು ಅಭಿಮಾನ? ಏನಕ್ಕ ಹಿಂಗಂದ್ರಿ? ನೀವು ನಾನು ಎಷ್ಟು ತಮ್ಮನ ಥರ ಪ್ರೀತಿಯಿಂದ ನೋಡ್ಕೋತೀರಾ ಅಕ್ಕ? ನೀವು ಹತ್ರ ನನಗೆ ನೋವಾಗಲ್ವಾ ಅಕ್ಕ? ಹೂನಂತ ಮನ್ಸು ಅಕ್ಕ ನಿಮಗೆ. ಎಷ್ಟು ಒಳ್ಳೆಯವರು. ಆದ್ರೆ ಯಾಕೆ ಈ ಮನೆಯವರೆಲ್ಲ ನಿಮ್ಗೆ ಇಷ್ಟು ಅಳಿಸ್ತಾರೆ? ಅದಾಕ ನಿಜ ಹೇಳ್ತೀನಿ ಕೇಳಿ. ನನಗೇನಾರ ನಿಮ್ಮ ಥರದ ಹೆಂಡತಿ ಸಿಕ್ಕಿದ್ದಿದ್ರೆ ಹೂವಿನ ಪಲ್ಲಕ್ಕಿ ಮೇಲೆ, ಮುತ್ತಿನ ಪಲ್ಲಕ್ಕಿ ಮೇಲೆ ಮೆರವಣಿಗೆ ಮಾಡ್ಬಿಡ್ತಿದ್ದೆ ಅಕ್ಕ. ಆದ್ರೆ ಸೂರ್ಯ ಸರ್ ಮನೆಯವ್ರ ಮುಂದೆ ನಿಮ್ಮನ್ನು ಬಿಟ್ಟು ತಮಾಷೆ ನೋಡ್ತಾರೆ. ಅವ್ರಿಗೇನು ಹೇಳ್ಬೇಡ ಕಣೋ. ಅವ್ರು ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಅಂಥವ್ರನ್ನ ನಾನು ಗಂಡಾಗಿ ಪಡೆಯೋದಕ್ಕೆ ತುಂಬ ಪುಣ್ಯ ಮಾಡಿದ್ದೀನಿ ಕಣೋ. ನನಗೆ ಎಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ? ನಮ್ಮ ದೇಶದ ಹೆಣ್ಮಕ್ಳ ಹಣೆ ಬರನೇ ಎಷ್ಟು. ಗಂಡ ಹೆಂಡ್ತಿನ ಹೇಗೆ ನೋಡ್ಕೊಳ್ಳಿ, ಹೆಂಡ್ತಿ ಮಾತ್ರ ಗಂಡನ ದೇವರು ಅಂತ ಪೂಜಿಸ್ತಾರೆ. ದೇವರು ಅಂತ ಪೂಜಿಸ್ಕೊಳ್ಳೋ ಗಂಡ ಹೆಂಡ್ತಿ ಬಗ್ಗೆ ಯೋಚನೆನೇ ಮಾಡಲ್ಲ. ಅಕ್ಕ ಸೂರ್ಯ ಸರ್ ನಿಮ್ಮನ್ನು ಹೇಗೆ ನೋಡ್ಕೊತಾರೆ ಅಂತ ನನಗೆ ಗೊತ್ತಿಲ್ವಾ? ನೀನು ಅವ್ರ ಬಗ್ಗೆ ಹಾಗೆಲ್ಲ ಮಾತಾಡಬೇಡ. ನಾನು ಆ ಕಾರಣ ಕಳ್ತಾ ಇಲ್ಲ. ಸೂರ್ಯ ಅವ್ರು ನನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಅಕ್ಕ ಅಂಗೈಲಾದ ಹುಣ್ಣಿಗೆ ಕನ್ನಡಿ ಬೇಕಾ? ಎಂಥ ಹೆಂಡ್ತಿಗೆ ಎಂಥ ಗಂಡ. ಸಂತೋಷ್! ಎಂಥ ಹೆಂಡ್ತಿಗೆ ಎಂಥ ಗಂಡ. ಸಂತೋಷ್! ಇಲ್ಲೇನೋ ಕೆಲಸ ನಿನ್ಗೆ? ಏನೋ ಮಾಡ್ತಾ ಇದೆಯಾ ಇಲ್ಲಿ? ನಿನ್ ಕೆಲಸ ಎಷ್ಟಿದೆ ಅಷ್ಟೇ ನೋಡ್ಕೊಂತ ಬಂದಿದ್ದ ದಿವಸನೇ ಹೇಳಿಲ್ಲ ನಾನು ನಿನ್ಗೆ? ನನ್ನ ಹೆಂಡತಿ ಹೇಗಿರ್ಬೇಕು ಅಂತ ಹೇಳ್ಕೊಡೋದಕ್ಕೆ ನೀನ್ ಯಾರು? ಸೂರ್ಯರೇ ಪಾಪ ಸುಮ್ಮನೆ ಯಾರ್ತಿಯವ್ರೆ ನೀವು? ಆಗ್ಲೇ ರಾಕಿ ರೂಮ್ ಹತ್ರ ಏನೋ ಹೇಳಿದೆ. ಯಾರೇನ್ ಕೆಲಸ ಹೇಳಿದಾರೋ ಅದನ್ನ ಮಾಡೋದಷ್ಟೇ ನಿನ್ ಕೆಲಸ ಅಂದೆ ತಾನೆ? ಈಗ ಇವ್ರ ಹತ್ರ ಮಾತಾಡೋದು ಯಾರು ಹೇಳ್ಕೊಟ್ಟಿದ್ ಕೆಲಸ ಹೇಳೋ? ನೋಡು, ಇವ್ರ ವಿಷಯನ ಅವ್ರ ಹತ್ರ, ಅವ್ರ ವಿಷಯನ ಇವ್ರ ಹತ್ರ ಹೇಳೋದಲ್ಲ ನಿನ್ ಕೆಲಸ. ಆಗ್ಲೇ ರಾಕಿ ಹತ್ರ ದುಡ್ಡು ಇಸ್ಕೊಂಡಲ್ಲ, ಯಾವ ಕೆಲ್ಸಕ್ಕೋಸ್ಕರ? ಎಲ್ಲೋ ಆ ದುಡ್ಡು? ಸರ್ ಆ ದುಡ್ಡು ನಾತ್ರಿಕೆ ಇದೆ ಸರ್. ಆದ್ರೆ ಮೇಡಮ್ ಅವ್ರಿಗೆ ಸಂಸಾರದಲ್ಲಿ ಸಜೆಷನ್ ಕೊಡೋದಕ್ಕೆ ನೀನ್ ಯಾರೋ? ಅಣ್ಣನ ಅಸಿಸ್ಟೆಂಟು, ಅದು ನಿನ್ನ ಕೆಲಸ. ಸಜೆಷನ್ ಕೊಡೋದಲ್ಲ, ಹೆಣ್ಮಕ್ಳು ಮಧ್ಯೆ ತಂದಿಡೋದಲ್ಲ ನಿನ್ ಕೆಲಸ. ನೋಡು, ನನ್ನ ತಾಳ್ಮೆ ಕಳ್ಕೊಳ್ಳೋದಕ್ಕಿಂತ ಮುಂಚೆ ಹೊಟ್ಟೋಗಿಲ್ಲ ಅಂತ. ಸೂರ್ಯರೇ ಪಾಪ ಯಾಕೆ ಅವನಿಗೆ ಬೈದ್ರಿ? ಬೈದೆ ಇನ್ನೇನ್ ಮಾಡ್ತಾರೆ ಆರ್ತಿಯವ್ರ? ನಾನು ಇಲ್ಲಿ ಸತ್ರು ನನ್ನ ಸಮಾಧಾನ ಮಾಡೋರು ಯಾರು ಇರಲಿಲ್ಲ. ಪಾಪ ಸಮಾಧಾನ ಮಾಡಕ್ಕೆ ಅಂತ ಬಂದ ಅಷ್ಟೇ. ಹಾಗಾದ್ರೆ ಅವನ ಅಪಾದನೆ ಮಾಡಿದ್ದೆಲ್ಲ ನಿಜನಾ? ಹಾಗಲ್ಲ, ನನ್ನ ಸಮಾಧಾನ ಮಾಡಕ್ ಹಾಗೆ ಹೇಳ್ದ ಅಷ್ಟೇ. ಅದಕ್ಕೆ ಯಾಕೆ ಅವನಿಗೆ ಬೈದ್ರಿ ನೀವು? ನೋಡಿ ಆರ್ತಿಯವ್ರೆ, ನಿಮ್ಗೆ ಇದೆಲ್ಲ ಅರ್ಥ ಆಗಲ್ಲ. ನಿಮಗೆ ಅರ್ಥ ಆಗ್ತಾ ಇಲ್ಲ. ಪಾಪ ಅವನ ಅನಾಥ.
ನಾನು ಅನಾಥೆ. ನಮ್ಮೂರು ನಮಗೆ ಆಸರೆ. ಅರ್ಥ ಆಗಲ್ವತ್ತೆ? ವೇದಿಕಾ, ಯಾಕಮ್ಮ ಜಾತ್ರೆಗೆ ಬರಲ್ವಾ? ಇಲ್ಲ ಚಿಕ್ಕಮ್ಮ, ನಾನು ಜಾತ್ರೆಗೆ ಬರೋಲ್ಲ. ಯಾಕೆ ವೇದಿಕಾ, ಏನಾಯ್ತು? ನನ್ಗೆ ಯಾಕೋ ನೀನ್ ನೋಡ್ತಾ ಇದ್ರೆ ಅನುಮಾನ ಬರ್ತಾ ಇದೆ. ನಿನ್ಗೆ ಯಾರಾದ್ರೂ ಬೆದರಿಸ್ತಾ ಇದ್ದಾರಾ? ಯಾಕಂದ್ರೆ ಯಾವಾಗ್ಲೂ ಹೆದರ್ಕೊಂಡೇ ಇರ್ತೀಯ. ನಿನ್ ಮುಖ ನೋಡು ಹೇಗ್ ಬಾಡ್ಕೊಂಡಿದೆ ಅಂತ. ಏನಿಲ್ಲ ಚಿಕ್ಕಮ್ಮ, ಯಾಕೋ ಹುಷಾರಿಲ್ಲ ಅಷ್ಟೇ. ವೇದಿಕಾ, ಮತ್ತೆ ಹುಷಾರಿಲ್ವಾ? ಯಾಕೆ? ಯಾರಾದ್ರೂ ಹಿಂಸೆ ಕೊಡ್ತಾ ಇದ್ದಾರಾ? ಅಥವಾ ಹಿಂಬಾಲಿಸ್ತಾ ಇದ್ದಾರಾ? ವೇದಿಕಾ, ನಾನು ಇಂಥ ಸ್ಟೇಜ್ಗಳನ್ನೆಲ್ಲ ದಾಟ್ಕೊಂಡು ಬಂದಿರೋಳು. ಅಂಥದ್ದೇನೇ ಇದ್ರೂ ನನ್ನ ಹತ್ರ ಹೇಳ್ಕೊ, ನಾನು ನೋಡ್ಕೋತೀನಿ. ಚಿಕ್ಕಮ್ಮ, ಅದು ಹೇಳು. ಏಯ್, ಸಣ್ಣ ಪುಟ್ಟದಕ್ಕೆಲ್ಲ ಹೆದರ್ಕೊಳಕ್ ಹೋಗ್ಬಾರ್ದು. ನಾವು ಏನೇ ಮಾಡಿದ್ರೂ ಯಾರಿಗೂ ಗೊತ್ತಾಗ್ಬಾರ್ದು. ಆ ರೀತಿ ಮಾಡಬೇಕು. ಏನೇನಕ್ಕೋ ತಲೆ ಕೆಡ್ಸ್ಕೊಂಡು ಹೋದ್ರೆ ಪ್ರಯೋಜನ ಇಲ್ಲ. ಎಲ್ಲ ಬಿಟ್ಟಾಕಿ ಖುಷಿ ಖುಷಿಯಾಗಿರ್ಬೇಕು. ಖುಷಿನಾ? ಚಿಕ್ಕಮ್ಮ, ಅದು ನನ್ನ ಹಣೆ ಬರದಲ್ಲೇ ಬರ್ದಿಲ್ಲ. ಹಾಗಂದ್ರೆ ಹೇಗೆ? ಬಿಂದಾಸಾಗಿರೋದು ಕಲಿ. ನೋಡು, ಎಲ್ಲದಕ್ಕೂ ಡೋಂಟ್ ಕೇರ್ ಅನ್ನೋ ಥರ ಇರಬೇಕು. ಆಗ ನಿನ್ ತಂಟೆಗೆ ಯಾವನೂ ಬರಲ್ಲ. ಒಂದ್ ತಲೆಲಿಟ್ಕೋ, ಈ ಮನೇಲಿ ನಿನ್ ಸಪೋರ್ಟ್ಗೆ ಅಂತ ಬರೋದು ನಾನೊಬ್ಳೆ, ಗೊತ್ತಾಯ್ತಾ? ಚಿಕ್ಕಮ್ಮ, ನಾನು ನಂಗೆ ಅರ್ಥ ಆಗ್ತಿದೆ ಬಿಡು. ನಿನಗಿನ್ನೂ ನನ್ನ ಮೇಲೆ ನಂಬಿಕೆ ಬರ್ತಾ ಇಲ್ಲ ತಾನೇ? ತಲೆ ಕೆಡ್ಸ್ಕೋಬೇಡ ಕಣೆ. ನೋಡು, ನಾವು ಹೆದರ್ಕೊಂಡಷ್ಟು ಜನ ನಮ್ಮನ್ನ ಹೆದರ್ಸ್ತಾ ಇರ್ತಾರೆ. ಅದನ್ನೆಲ್ಲ ಬಿಟ್ಟಾಕಿ ಮುಂದೆ ಹೋಗ್ತಾ ಇರಬೇಕು. ನೋಡು, ಈಗೆಲ್ಲ ಮರ್ತು ನನ್ನ ಜೊತೆ ಜಾತ್ರೆಗೆ ಬಾ. ನಾನು ನಿನಗೆ ಕಾವಲಾಗಿರ್ತೀನಿ, ಆಯ್ತಾ? ನೀನು ಜಾತ್ರೆಗೆ ಬರ್ತಿದ್ಯಾ ಅಷ್ಟೇ. ಹೋಗು, ಬೇಗ ರೆಡಿ ಆಗು.